27ನೇ ರಾಷ್ಟ್ರೀಯ ರಸ್ತೆ ಸುರಕ್ಷತಾ ಮಾಸಾಚರಣೆ ಕಾರ್ಯಕ್ರಮಕ್ಕೆ ಚಾಲನೆ. ಚಿಂತಾಮಣಿ: ಸಂಚಾರಿ ನಿಯಮಗಳ ಪಾಲನೆಗಳನ್ನು ಉಲ್ಲಂಘನೆ ಮಾಡುವುದರಲ್ಲಿ ರಸ್ತೆಯಲ್ಲಿ ಅಪಘಾತಗಳ ಸಂಖ್ಯೆ ಹೆಚ್ಚಾಗುತ್ತಿವೆ. ಅಪಘಾತ ರಹಿತ ದೇಶವನ್ನು ಮಾಡುವ ಸಂಕಲ್ಪವನ್ನು ನಾವೆಲ್ಲ ಮಾಡಬೇಕಿದೆ ಎಂದು ಆರ್ಟಿಒ, ಬ್ರೇಕ್ ಇನ್ಸ್ಪೆಕ್ಟರ್ ಮತ್ತು ನಗರ ಠಾಣೆಯ ವೃತ್ತ ನಿರೀಕ್ಷಕರಾದ ವಿಜಯಕುಮಾರ್ ಅವರು ಹೇಳಿದರು. ಸಾರಿಗೆ ಇಲಾಖೆ, ಪೊಲೀಸ್ ಇಲಾಖೆ, ಶಿಕ್ಷಣ ಇಲಾಖೆ, ಲಕ್ಷ್ಮಿ ಇವರ ಸಂಯುಕ್ತ ಆಶ್ರಯದಲ್ಲಿ 37ನೇ ರಾಷ್ಟ್ರೀಯ ರಸ್ತೆ ಮಾಹೆ ಕಾರ್ಯಕ್ರಮ ಉದ್ಘಾಟಿಸಿ. ಬೇಕೇ ಬೇಕು, ತಂದೆ ತಾಯಿ ಬೇಕು. ಎಷ್ಟು ಜನಕ್ಕೆ ತಂದೆ ತಾಯಿ ಬೇಡ? ಕೈ ಎತ್ತಿ. ಎಷ್ಟು ಜನ ನಮ್ಮ ಅಪ್ಪ ನನಗೆ ಬೇಡ ಅನ್ನೋದು ಕೈ ಎತ್ತಿ. ನಮ್ಮ ಅಪ್ಪ ಬೇಡ ನನಗೆ ಅನ್ನೋದು ಕೈ ಎತ್ತಿ. ನಮ್ಮ ಮಮ್ಮಿ ನಮಗೆ ಬೇಡ ಅನ್ನೋರು ಕೈ ಎತ್ತಿ. ನೋಡಿದ್ರ, ನಾವ್ ಹೇಳ್ಕೊಟ್ಟಿದ್ದೇನೀಗ? ಬೇಕೇ ಬೇಕು, ಅಪ್ಪ ಅಮ್ಮ ಬೇಕು. ನಿಮ್ಮ ಅಪ್ಪ ಅಮ್ಮ ಅವರು ಗಾಡಿ ಓಡಿಸ್ತಾರೆ, ಒಬ್ರು ಹೆಲ್ಮೆಟ್ ಹಾಕಲ್ಲ. ಎಷ್ಟು ಜನ ತಂದೆ ತಾಯಿ ಹೆಲ್ಮೆಟ್ ಹಾಕ್ತಾರೆ ಹೇಳಿ? ಡೌನ್ 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 ಡೌನ್. ನೋಡ್ರಪ್ಪ, ಎಲ್ಲ ನೋಡಿ, ಇಲ್ಲಿ ಕೇಳಿಸ್ಕೋಬೇಕು, ಇಲ್ಲಿ ಕೇಳಿಸ್ಕೋಬೇಕು. ಇಳ್ಸೋಕೆಲ್ಲ ಕೈ ಇಳಿಸಿ, ಕೈ ಇಳಿಸಿ, ಕೈ ಇಳಿಸಿ, ಕೈ ಇಳಿಸಿ. ನೋಡಿ, ನೀವೆಲ್ಲ ಚಿಕ್ಕ ಚಿಕ್ಕ ಹುಡುಗರಿದ್ದೀರಿ. ಹೋದ ವರ್ಷ 500 ಜನ ರಸ್ತೆಯಲ್ಲಿ ಸತ್ತೋದ್ರು. ಏನಕ್ಕೆ? ಹೆಲ್ಮೆಟ್ ಹಾಕಿಲ್ಲ. ಏನಕ್ಕೆ? ರಸ್ತೆಯಲ್ಲಿ ಹೆಲ್ಮೆಟ್ ಹಾಕಿಲ್ಲ. ಮೊಬೈಲ್ ಹಿಂಗೆ ಹಿಡ್ಕೊಂಡು ಹೋಗೋದು, ಪೊಲೀಸವ್ರು ಇದ್ರೆ ಭಯ ಬೀಳೋದು, ಪೊಲೀಸರಿಲ್ಲ ಅಂದರೆ ಹಿಂಗೆ ಹಿಡ್ಕೊಂಡು ಹೋಗೋದು, ಈ ಎಲ್ಲ ಸ್ಟೈಲು ರೋಡಲ್ಲಿ ಮಾಡ್ತಿದ್ರು. ನಾವು ಪೊಲೀಸರು ಎಲ್ಲ ಕಡೆ ಇರಲ್ಲ ಅಲ್ವಾ? ಹೋದ್ರು, ಬಿದ್ರು, ಸತ್ರು ಹೋದ ವರ್ಷ. ಇನ್ನು ನೆಕ್ಸ್ಟ್ ವರ್ಷ 2025 600 ಜನ ಸತ್ರು. 600 ಪೀಪಲ್. ಯಾರ್ದೋ ಮಗು ತಂದೆ ತಾಯ್ತಾನೆ ಅವರು. ನಿಮ್ಮ ಥರ ಹೋಗ್ತಾ ಇರ್ತಾರೆ, ಮಮ್ಮಿ ನೀವು ಓಟ್ ಬನ್ನಿ ಮಮ್ಮಿ ಅಂತ ನೀವು ಕಳಿಸ್ತೀರಿ. ಅವ್ರೋಗ ಅಲ್ಲಿ ಹೆಚ್ಚು ಕಡಿಮೆ ಆದರೆ ಯಾರು ಜವಾಬ್ದಾರಿ? ನೀವೇ ಜವಾಬ್ದಾರಿ. ಇದನ್ನ ಏನಕ್ಕೆ ಹೇಳ್ತಾ ಇರೋದು ನಿಮಗೆ ಅಂದರೆ, ನಾಳೆಯಿಂದ ನೀವು ಮನೆಗೆ ಹೋಗಿದ ತಕ್ಷಣ ನಿಮ್ಮ ಮಮ್ಮಿ ಡ್ಯಾಡಿ ಏನಾದ್ರು ಬೈಕ್ ಆಚೆ ತೆಗೆದ್ರೆ, ಅಪ್ಪ ಅಮ್ಮ ದಯವಿಟ್ಟು ಹೆಲ್ಮೆಟ್ ಹಾಕೊಳ್ಳಿ ಅಂತ ಹೇಳ್ಬೇಕು. ಅರ್ಥ ಆಯ್ತಾ? ತಂದೆ ತಾಯಿ ಯಾರಿಗೂ ಇಷ್ಟ ಇಲ್ಲ? ನೋಡಿ, ಎಲ್ಲರಿಗೂ ನಮ್ಮ ತಂದೆ ತಾಯಿ ಇಷ್ಟ, ಹೌದಾ? ನಮಗೆ ಚೆನ್ನಾಗಿ ನೋಡ್ಕೊಂಡಿದ್ದಾರೆ, ಊಟ ಹಾಕಿದ್ದಾರೆ, ಒಳ್ಳೆ ಡ್ರೆಸ್ ಕೊಡಿಸ್ತಾರೆ, ನಾವು ಕೇಳಿದ ಐಸ್ ಕ್ರೀಮ್, ಚಾಕ್ಲೇಟ್ ಎಲ್ಲ ಕೊಡಿಸ್ತಾರೆ. ಬಟ್ ಅವ್ರಿಗೇನಾದ್ರು ಹೆಚ್ಚು ಕಡಿಮೆ ಆದ್ರೆ ಖುಷಿ ಆಗುತ್ತಾ ನಮಗೆ? ಹೌದಾ? ನಿಮ್ಮ ತಂದೆಯವ್ರು ಏನಾದ್ರು ಅಲ್ಲೆಲ್ಲ ಬಿದ್ದು ರಕ್ತ ಬಂದರೆ ಯಾರ್ಯಾರು ಖುಷಿ ಆಗುತ್ತೆ ಅಂತೆ? ಹೌದಾ? ಹಂಗೆ ಪೊಲೀಸ್ ಅವ್ರಿಗೆ ಆಗಲಿ, ನಮ್ಮ ಮೇಡಮ್ ಅವ್ರಿಗೆ ಆಗಲಿ, ಇಲ್ಲಿರೋರು ಯಾರಿಗೂ ನಿಮ್ಮ ಮನೆಗೆ ಕಷ್ಟ ಆಗಬೇಕು ಅಂತ ಇಷ್ಟ ಇಲ್ಲ, ಹೌದಾ? ಹಾಗಾಗಿ ನಾವೆಲ್ಲ ಇಷ್ಟು ಬಿಸಿಲಲ್ಲಿ ನಿಮಗೆ ಕರ್ಕೊಬಂದು ಇಲ್ಲಿಗೆ ಏನಕ್ಕೆ ಹೇಳ್ತಿರೋದು ಅಂದರೆ, ನಮ್ಮ ತಂದೆ ತಾಯಿ ನಾವು ಜೋಪಾನ ನೋಡ್ಕೋಬೇಕು, ಹೌದಾ? ನಾಳೆಯಿಂದ ನೀವು ಯಾರೇ ತಂದೆ ತಾಯಿ ಆಚೆ ಬಂದರೆ ದಯವಿಟ್ಟು ಹೆಲ್ಮೆಟ್ ಹಾಕೊಂಡು ಹೋಗಪ್ಪ ಅನ್ಬೇಕು. ಇಲ್ಲ ಅಂದ್ರೆ ಏನಾಗ್ತದೆ? ರೋಡಲ್ಲಿ ಬೀಳ್ತಾರೆ, ಹಾಸ್ಪಿಟ್ಲಿಗೆ ಸೇರ್ತಾರೆ, ಪಾಪ ಅವ್ರು ಕಷ್ಟ ಬಿದ್ದು ದುಡ್ಡೆಲ್ಲ ವೇಸ್ಟ್ ಆಗುತ್ತೆ, ಹೌದಾ? ನಾವು ಬಡವರಾಗ್ತೀವಿ. ಬಡವರಾಗಕ್ಕೆ ಯಾರ್ಯಾರಿಗೆ ಇಷ್ಟ ಇದೆ? ಹೌದಾ? ನಾವೆಲ್ಲ ಓದಿ ಇಂಜಿನಿಯರ್ ಆಗಬೇಕು, ಡಾಕ್ಟರ್ ಆಗಬೇಕು, ನಮ್ಮ ತಂದೆ ತಾಯಿ ನಾವು ಚೆನ್ನಾಗಿ ನೋಡ್ಕೋಬೇಕು, ಹೌದಾ? ಎಸ್. ಸೊ ಇದು ಮೊದಲನೇದು. ಮತ್ತು ಎಷ್ಟೆಷ್ಟು ಜನ ಯಾರ್ಯಾರು ಸ್ಕೂಲ್ ಗಾಡೀಲಿ ಬರ್ತೀರಿ? ಆಟೋಗಳಲ್ಲಿ, ಆಟೋ ಸ್ಕೂಲ್ ವ್ಯಾನು, ಆಟೋಗಳಲ್ಲಿ ಡೌನ್ ಡೌನ್. ನೋಡಿ, ಇಲ್ಲಿ ಕೇಳ್ಬೇಕು ಕರೆಕ್ಟಾಗಿ. ಇಲ್ಲಿ ಕೇಳಿಸ್ಕೋಬೇಕು, ಇಲ್ಲಾಂದ್ರೆ ಬರ್ತೀನಿ ಹಿಂದೆ. ನಿಮ್ಮ ಸ್ಕೂಲ್ ಆಟೋ ಅಂಕಲ್ ಯಾರಿರ್ತಾರೆ, ಅವರು ಲೈಸೆನ್ಸ್ ಇರ್ಬೇಕು ಅವ್ರಿಗೆ. ಇಲ್ಲಾಂದ್ರೆ ನಿಮಗೆ ಬಿಡಿಸ್ಬಿಡ್ತಾರೆ ಅವನು. ಅವ್ರಿಗೆ ಹೇಳ್ಬೇಕು, ಅಂಕಲ್ ನಿಮಗೆ ಲೈಸೆನ್ಸ್ ಇದೆಯಾ ಅಂತ ಕೇಳಬೇಕು. ಮತ್ತೆ ಅವನ ಹತ್ರ ಏನು ಕುಡ್ದಿದ್ ವಾಸನೆ ಬಂದ್ರೆ ಬೈಬೇಕು ನೀವು ಅವ್ರಿಗೆ. ಈ ಥರ ಎಲ್ಲ ಗಾಡಿ ಓಡಿಸ್ಬೇಡಿ ಅಂಕಲ್. ಕೂತ್ಕೊಳ್ಳಿ. ನೀವು ಹೇಳಿದ್ರೆ ನಿಮ್ಮ ತಂದೆ ತಾಯಿ ಮಾತು ಕೇಳ್ತಾರೆ. ನಾವು ಹೇಳಿದ್ರೆ, ಪೊಲೀಸರು ಹೇಳಿದ್ರೆ ಕೇಳಲ್ಲ ಅವರು. ಹಾಗಾಗಿ ನೀವು ನಿಮ್ಮ ತಂದೆ ತಾಯಿಗೆ ದಯವಿಟ್ಟು ಹೆಲ್ಮೆಟ್ ಹಾಕೋ ಅಂತ ಹೇಳಬೇಕು. ಮೊಬೈಲು ರೋಡಲ್ಲಿ ಉಪಯೋಗಿಸ್ಬೇಡಿ ಅಪ್ಪ ಅನ್ಬೇಕು. ಅವ್ರು ಏನು ಮಾಡ್ತಾರೆ? ಹೀಗೆ ಇಟ್ಕೊಂಡು ಹಿಂಗೆ ಹೋಗ್ತಾರೆ, ಫುಟ್ಪಾತ್ ಗುದ್ಕೊಂಡು ಬಿದ್ದೋಗ್ತಾರೆ. ಇಲ್ಲಾಂದ್ರೆ ಮುಂದೆಯಿಂದ ಬರ್ತಿರೋ ವೆಹಿಕಲ್ ಹೊಡ್ಕೊಂಡ್ಬಿಡ್ತಾರೆ. ಸೊ ಇದೆಲ್ಲ ನಾವು ಸ್ಟಡಿ ಮಾಡಿದ್ದೀವಿ. ಓಕೆ, ಮೊಬೈಲ್ ಉಪಯೋಗಿಸೋ ತಪ್ಪು, ಹೆಲ್ಮೆಟ್ ಹಾಕೊಂಡು ಹೋದ್ರೆ ಬದುಕ್ತಾರೆ, ಇದೆಲ್ಲ ನಾವು ತಿಳ್ಕೊಂಡಿದ್ದೀವಿ. ಅದಕ್ಕೆ ನೀವೆಲ್ಲ ಸ್ಮಾಲ್ ಮಕ್ಕಳಿದ್ದೀರಿ, ದಯವಿಟ್ಟು ನೀವು ಹೋಗಿ ನಿಮ್ಮ ತಂದೆ ತಾಯಿಗೆ ಹಠ ಹಿಡ್ಕೋಬೇಕು. ನೀವು ಹೇಳಿದ್ರೆ ಖಂಡಿತ ನಿಮ್ಮ ತಂದೆ ತಾಯಿ ಬಿಡಪ್ಪ
ನಮ್ಮ ಮಗಳು ಇವತ್ತು ಹೇಳಿದಾರೆ ಇನ್ಮೇಲೆ ಹೆಲ್ಮೆಟ್ ಹಾಕ್ತೀನಪ್ಪ ಅಂತ. ನಾವು ರೋಡಲ್ಲಿ ಹಿಡಿದು ಅವರಿಗೆ ಬೈದು ಅವ್ರ ಹತ್ರ ದುಡ್ಡು ಇಸ್ಕೊಳಕ್ಕೆ ನಮಗೂ ಇಷ್ಟ ಇಲ್ಲ, ಹೌದಾ? ಸೊ ಜಾಸ್ತಿ ಪಾಠ ಬೇಡ. 2 ವಿಷಯ. ಒಂದು, ತಂದೆ ತಾಯಿ ಹೆಲ್ಮೆಟ್ ಹಾಕ್ಸ್ಬೇಕು. ನಿಮ್ಮ ಡ್ರೈವರ್ ಅಂಕಲ್ ಯಾರು ಬಂದರೆ ಅವ್ರದ್ದು ಲೈಸೆನ್ಸ್ ಇದೆಯಾ ನೀವೇ ಕೇಳಬೇಕು. ಅಂಕಲ್ ಎಲ್ಲಿಂದ ನಿಮ್ಮ ಲೈಸೆನ್ಸ್ ಅಂತ ಜೋರಾಗಿ ಕೇಳಬೇಕು. ಕುಡ್ದಿರೋದು ವಾಸನೆ ಬಂದರೆ ಹೇಳಬೇಕು, ಅಂಕಲ್ ನಾ ಪೊಲೀಸವ್ರಿಗೆ ಹೇಳ್ತೀನಿ ಅನ್ಬೇಕು, ಹೌದಾ? ಇಷ್ಟು ಮಾಡಿ. ಸೊ ಇವತ್ತಿನ ದಿನ ನಮ್ಮ BO ಮೇಡಮ್ ಅವರು, ನಮ್ಮ ಟೀಚರ್ಗಳು ಎಲ್ಲ ಸಿಬ್ಬಂದಿಗಳೆಲ್ಲ ನಿಮ್ಮ ಮತ್ತು ನಿಮ್ಮ ಕುಟುಂಬ ರಕ್ಷಣೆಗೋಸ್ಕರ ಇಷ್ಟೊಂದು ಕಷ್ಟ ಬೀಳ್ತಾ ಇದ್ದೀವಿ. ನಿಮಗೆಲ್ಲ ಒಳ್ಳೇದಾಗಲಿ ಅಂತೇಳಿ 2 ಮಾತು ಮುಗಿಸ್ತೇನೆ. ನಮಸ್ಕಾರ.